ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯ ತಮ್ಮ ಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಇಂಡಿಯನ್ ಒಕ್ಕೂಟದ ಪರವಾಗಿ ಜನರು ಒಲವು ತೋರ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಲೋಕಸಭೆಯಲ್ಲಿ ನಮ್ಮ ಒಕ್ಕೂಟ ಗೆಲುವು ವಿಶ್ವಾಸ ನಮಗಿದೆ. ಅದೇ ರೀತಿ ಚುನಾವಣೆಯಲ್ಲಿ ಮೋದಿ ಮತ್ತು ಸಾಮಾನ್ಯ ಜನರ ನಡುವೆ ಈ ಚುನಾವಣೆ ಇದ್ದು, ಮೋದಿ ಅವರ ಸುಳ್ಳು ಭರವಸೆಗೆ ಬೇಸತ್ತ ಜನ ಅವರನ್ನ ಬುದ್ಧಿ ಕಲಿಸ್ತಾ ಇದ್ದಾರೆ. ಬುದ್ಧಿ ಕಲಿಸಲೆಂದೇ ಈ ಬಾರಿ ಇಂಡಿಯನ್ ಒಕ್ಕೂಟದ ಪರವಾಗಿ ಜನರು ಒಲವು ತೋರಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಸಚಿವ್ ದರ್ಶನ್ಪುರ್ ಸೇರಿದಂತೆ ಇನ್ನಿತರರು ಇದ್ದರು. ವರದಿಗಾರರು ಚಂದ್ರಶೇಖರ್, ಚಿತ್ತಾಪುರ. ನಾವು ಅದಕ್ಕೆ 10 ಸಲ ಉತ್ತರ ಕೊಟ್ಟಿದ್ದೇವೆ. ಪದೇ ಪದೇ ಹಿಂದೂ ಮುಸ್ಲಿಂ ರಾಮು ಇದೆ. ಏನು ರಾಮನ ವಿರುದ್ಧ ಇದ್ದೇವೆ ನಾವೆಲ್ಲ? ನೋಡಿ, ಈ ದೇಶದಲ್ಲಿ ಎಲ್ಲ ಧರ್ಮಕ್ಕೆ ಸರಿಸಮಾನವಾದಂಥ ಅಧಿಕಾರ ಇದೆ. ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರ್ ಸಂವಿಧಾನ ಇರೋದ್ರಿಂದ ಎಲ್ಲ ಧರ್ಮದವರಿಗೆ ಸಮಾನ ರೆಸ್ಪೆಕ್ಟ್ ಇದೆ. ಮತ್ತು ಅವರವರ ನಂಬಿಕೆ ಪ್ರಕಾರ ಅವರವರ ಫೇತ್ ಅಂತ ನಾವೇನು ಹೇಳ್ತೇವೆ, ಆ ನಂಬಿಕೆ ಇಟ್ಟವರು ನ್ಯಾಚುರಲಿ ಹೋಗ್ತಾರೆ. ಒಂದು ದೇವ್ರಿಗೆ ನಿಮ್ಮ ನಂಬಿಕೆ ಇರ್ಬೋದು, ಇನ್ನೊಂದು ದೇವ್ರಿಗೆ ಅವ್ರ ಹರಕೆ ಪಡಿಬೋದು, ಇನ್ನೊಂದು ದೇವ್ರಿಗೆ ನಮ್ಮ ಮನೆ ದೇವರು ಇದು ಅದ ಅಂತ ಹೇಳ್ತಾರೆ. ಹಂಗೆಲ್ಲರದು ಬೇರೆ ಬೇರೆ. ನಮ್ಮ ದೇಶದಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಸೊ ಪ್ರತಿಯೊಬ್ಬರು ಅವರು ದೇವತೆಗೆ ನಡ್ಕೊಳ್ತಾರೆ. ಅದಕ್ಕೆ ನಾವು ಯಾಕೆ ಅಡ್ಡಿ ಬರೋಣ? ಬಂದೂ ಇಲ್ಲ. ಅವ್ನು ಕ್ರಿಯೇಟ್ ಮಾಡೋದು, ಮೋದಿಜಿ ಕ್ರಿಯೇಟ್ ಮಾಡ್ತಾರೆ. ಏನು ಹಿಂಗೆ ಹೇಳಿದ್ರೆ ನನಗೆ ವೋಟ್ ಪೊಲರೈಸ್ ಆಗ್ತಾನೆ. ಬಟ್ ದಟ್ ಈಸ್ ನಾಟ್ ಗುಡ್. ಇಂಥ ಟೈಮ್ನಲ್ಲೇ ಅವ್ರು ಮಾತಾಡಬಾರ್ದು. ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಸ್ಟೇಟ್ಸ್ಮನ್ ಹಾಗೆ ಬಿಹೇವ್ ಮಾಡೋಕ್ಕೆ ಹೊರತಾಗಿ ನೀವು ನಿಮ್ಮ ಎಕ್ಸ್ರೇ ಮಾಡ್ತಾರೆ, ನಿಮ್ಮ ಮನೆ ಒಳಗೆಲ್ಲ ಬಂಗಾರ ಹುಡುಕ್ತಾರೆ, ಬೆಳ್ಳಿ ಹುಡುಕ್ತಾರೆ, ದುಡ್ಡು ಹುಡುಕ್ತಾರೆ. ನಿಮ್ಮಲ್ಲಿ 2 ಎಕರೆ ಜಮೀನು ಇದ್ದರೂ 1 ಎಕರೆ ಜಮೀನು ಕಸ್ಕೊಳ್ತಾರೆ. ನಿಮ್ಮಲ್ಲಿ 2 ಎಮ್ಮೆಗಳಿದ್ದು ಅಂದ್ರೆ 1 ಎಮ್ಮೆ ಮುಸಲ್ಮಾನರಿಗೆ ಕೊಡ್ತಾರೆ. ಇದು ಹಿಂಗೆ ಹೇಳೋ ಮಾತು. ನನಗಂತೂ 53 ವರ್ಷದಲ್ಲಿ ನಾನು ಇಂಥದ್ದು ಕಂಡೇ ಇಲ್ಲ. ಅಲ್ಲ, ಎಲೆಕ್ಷನ್ ಕಮಿಷನ್ ಮೊನ್ನೆ ವಾರ್ನ್ ಮಾಡಿತ್ತು ಸರ್, ಈ ತರ ರಿಲಿಜಿಯಸ್ ಇದು 2 ಪಾರ್ಟಿಗಳಿಗೆ ರಿಲಿಜಿಯಸ್ ಇದ್ರ ಬಗ್ಗೆ ಮತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದನ್ನು ಬಿಡಬೇಕು. ಅರೆ, ನಾನೇ ಫಸ್ಟ್ ರೇಸ್ ಮಾಡಿದವು. ನಾನೇ 2 ಲೆಟರ್ ಬರೆದಿದ್ದೆ. ಅವ್ರ ಪಾರ್ಟಿಯವರು ಏನು ಮಾಡ್ಯಾರೋ ಗೊತ್ತಿಲ್ಲ. ನಾವೇ ಬರೆದಿದ್ದೇವೆ ಲೆಟರ್. ನಾವು ಡಾಟಾ ಅದ್ರ ಮೇಲೆ ಬರೆದಿದ್ದೆವು. ಎಲ್ಲ ನಿಮಗೇನು ಎಲೆಕ್ಟೆಡ್ ಮೆಂಬರ್ಸ್ ಡಾಟಾ ಮೇಲೆ ನೀವು ಅನೌನ್ಸ್ ಮಾಡ್ತೀರಿ, ಕ್ಯಾಂಡಿಡೇಟ್ ಇಷ್ಟು ಮತದಿಂದ ಗೆದ್ದ, ಇಷ್ಟು ಮತ. ಅದು ಹೆಂಗೆ ನಿಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನ ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ಸೊ ಇವೆಲ್ಲ ಹಿಂಗೆ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ. ಎಲೆಕ್ಷನ್ ಕಮಿಷನ್ಗೂ ನಾವು ಬರೆದಿದ್ದೇವೆ. ನೀವು ನಮಗೆ ಹೇಳ್ತೀರಿ. ಬ್ಲ್ಯಾಂಟೆಂಟ್ಲಿ ನಮ್ಮ ಮೋದಿಯವರು ಎಲ್ಲ ಕಡೆ ಹೇಳ್ತಾರೆ, ಹಿಂದೂ ಮುಸಲ್ಮಾನ್ ಹೇಳ್ತಾರೆ, ನಮಗೆ ಬೈತಾರೆ. ಗಾಂಧಿ ಫ್ಯಾಮಿಲಿ ಅಧಿಕಾರ ಬಿಟ್ಟು ಎಷ್ಟೋ ವರ್ಷ. ಅವರೇನು ಒಂದು ಮಂತ್ರಿನೂ ಇಲ್ಲ 89 ಇಲ್ಲಿವರೆಗೆ. ಆದರೂ ಇವ್ರು ಹೇಳೋದು ಬಿಡೋದಿಲ್ಲ. ಮೊದಲಂತೂ ಹೇಳ್ತಿದ್ದಿಲ್ಲ, ಖತಮ್ ಹೋಗೆ ನಾಮೋ ನಿಶಾನ್ ರಹಿತ ಕಾಂಗ್ರೆಸ್ ಅಂತ ಹೇಳ್ಬೋದು 10 ವರ್ಷ ಬಂದು. ಮತ್ತು ಈಗ ತಿರುಗಿನೂ ಮತ್ತು ಕಾಂಗ್ರೆಸ್ ಬೈಯೋದೈತಂದ್ರೆ ಕಾಂಗ್ರೆಸ್ ಅಸ್ತಿತ್ವದಲ್ಲಿದೆ ಅಂದಂಗೆ ಆಯ್ತಲ್ಲ. ನಿಮ್ಗೆ ಪೈಪೋಟಿ ಮಾಡ್ತಾ ಇದೆ ಅಂತ ಅರ್ಥ ಆಯ್ತಲ್ಲ. ಸೊ ಆ ಮೋದಿ ಅವರಿಗೀಗ ನಾವು ಪ್ರೈಮ್ ಮಿನಿಸ್ಟರ್ ಆಗಿ ಅವರ ನಡವಳಿಕೆ ನೋಡಿದ್ರೆ ನಮಗೆ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು ಬಂದು. ಮತ್ತು ಅದೇ ಮೋದಿ ಅಂತ ಹೇಳಿ ನಾವು ಪದೇ ಪದೇ ಅವರಿಗೆ ಟೀಕೆ ಮಾಡೋದು, ಟಿಪ್ಪಣಿ ಮಾಡೋಕ್ಕೆ ಹೋಗೋದಿಲ್ಲ. ಅವರ ವಿಚಾರಧಾರೆ ವಿರುದ್ಧ ನಮ್ಮ ಹೋರಾಟ ಇದೆ. ಸೊ ನಮ್ಮ ವಿಚಾರಧಾರೆ ನಮ್ಮ ಜೊತೆಯಲ್ಲಿದೆ. ನಾವು ಅದಕ್ಕೆ ಈಗೆಲ್ಲ ನಾನೇ ಒಂದು 53-54 ವರ್ಷದಿಂದ ಅದನ್ನು ಫಾಲೋ ಮಾಡ್ತೇವೆ. ಉಳಿದವರು ಫಾಲೋ ಆ ವಿಚಾರಧಾರೆ ಬಿಟ್ಟು ನಾವು ಹೋಗೋದಿಲ್ಲ. ಅವರಿಗೇನು ಯಾವ ವಿಚಾರಧಾರೆ ಮೇಲೆ ನಂಬಿಕೆ ಇದೆ ಅದನ್ನು ಮಾತಾಡಲಿ. ಬಟ್ ಅದು ಬಿಟ್ಟು ಚಿಲ್ಲರೆ ಮಾತಾಡ್ಕೊತ ಹೋದರೆ ಅದು ನಿಜವಾಗ್ಲೂ ಅವರಿನ್ನೂ ಗೌರವ ತರೋದಿಲ್ಲ. ನಮ್ಮ ದೇಶದ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ
ಅವರು ಈ ರೀತಿಯಾಗಿ ಮಾತನಾಡಿದ್ರೆ ಹೊರಗಡೆ ಏನು ಮೆಸೇಜ್ ಹೋಗ್ತದೆ ಅದನ್ನು ಕೂಡ ಅವ್ರು ತಿಳ್ಕೊಂಡು ಮೋದಿಯವರು ಒಂದು ಕಡೆ ಹೇಳ್ತಾರೆ ಸರ್.